ಎಐ ವಿಡಿಯೋ ಮೂಲಕ ಧರ್ಮಸ್ಥಳ ನಿಂದನೆ ಪ್ರಕರಣದಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಸದ್ಯಕ್ಕೆ ಮುಕ್ತಾಯವಾಗಿದೆ. ಮೊನ್ನೆ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದಂತಹ ಪೊಲೀಸರು ನಿನ್ನೆ ಸತತ 9 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ. ಎಐ ವಿಡಿಯೋ ಪ್ರಕರಣ ಸೇರಿದಂತೆ 12 ಪ್ರಕರಣಗಳಲ್ಲಿ ವಿಚಾರಣೆಯನ್ನ ಮಾಡಲಾಗಿದೆ. ಅಕ್ರಮ ಕೂಟ, ಮಾಧ್ಯಮದವರ ಮೇಲೆ ಹಲ್ಲೆ ಪ್ರಕರಣದಲ್ಲೂ ಪೊಲೀಸರು ವಿಚಾರಣೆಯನ್ನ ಮಾಡಿದ್ದಾರೆ. ಕರೆದಾಗ ಮತ್ತೆ ವಿಚಾರಣೆಗೆ ಬರುವಂತೆ ಪೊಲೀಸರು ಸೂಚಿಸಿ ವಾಪಸ್ ಕಳಿಸಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಕಂಪ್ಯೂಟರ್ ಮತ್ತು ಮೊಬೈಲ್ ನೀಡೋದಕ್ಕೆ ಸಮೀರ್ಗೆ ಸೂಚನೆಯನ್ನ ಕೊಡಲಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ವಿಚಾರಣೆ ಮುಂದುವರೆದಿದೆ. ಸದ್ಯ ಎಸ್ಐಟಿ ವಶದಲ್ಲಿರುವಂತಹ ಚಿನ್ನಯ್ಯನನ್ನ ಕಳೆದ 3 ದಿನಗಳಿಂದ ಎಸ್ಐಟಿ ವಿಚಾರಣೆ ಮಾಡ್ತಾ ಇದೆ. ನಿನ್ನೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಮೆಡಿಕಲ್ ಚೆಕಪ್ ಮಾಡಿ ವಿಚಾರಣೆಯನ್ನ ಮುಂದುವರಿಸಲಾಗಿತ್ತು. ವಿಚಾರಣೆ ವೇಳೆಯಲ್ಲಿ ಬುರುಡೆ ಗ್ಯಾಂಗ್ಗೆ ಬಗ್ಗೆ ಚಿನ್ನಯ್ಯ ಮಾಹಿತಿಯನ್ನ ನೀಡಿದ್ದಾನಂತೆ. ಹೀಗಾಗಿ ಬುರುಡೆಯ ಗ್ಯಾಂಗ್ಗೆ ಇಂದು ಎಸ್ಐಟಿ ನೋಟಿಸ್ ಕೊಡೋ ಸಾಧ್ಯತೆ ಇದೆ. ಬುರುಡೆ ಕೊಟ್ಟವರಿಗೂ ಎಸ್ಐಟಿ ತಲಾಶ್ ನಡೆಸ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಸಂಬಂಧ ಮಂಡ್ಯ ಹಾಗೂ ತಮಿಳುನಾಡಿನಲ್ಲೂ ಎಸ್ಐಟಿ ತನಿಖೆಯನ್ನು ಮಾಡ್ತಾ ಇದೆ. ಅನಾಮಿಕನ ಸ್ನೇಹಿತರು, ಸಂಬಂಧಿಗಳಿಂದ ಮಹತ್ವದ ಮಾಹಿತಿಯನ್ನು ಸಂಗ್ರಹ ಮಾಡಲಾಗ್ತಾ ಇದೆ. ತಮಿಳುನಾಡಿನ ಚಿಕ್ಕರಸಿ ಪಾಳ್ಯಕ್ಕೆ ತೆರಳಿ ಕುಟುಂಬಸ್ಥರಿಂದ ಕೆಲ ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಚಿನ್ನಯ್ಯ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡಿದ್ದ. 2014ರ ಬಳಿಕ 2022ರಲ್ಲಿ ಮತ್ತೆ ಉಜಿರೆಗೆ ಬಂದಿದ್ದ. ಅಲ್ಲಿನ ಪಂಚಾಯತ್ನಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸಕ್ಕೆ ಸೇರಿದ್ದ. ಮತ್ತೆ 2 ತಿಂಗಳಲ್ಲಿ ವಾಪಸ್ ಊರು ಸೇರ್ಕೊಂಡಿದ್ದ. ಈ ಬಗ್ಗೆ ಆತನ ಪತ್ನಿ, ಮಕ್ಕಳಿಂದ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಸಂಗ್ರಹ ಮಾಡಿಕೊಂಡಿದ್ದಾರೆ. ನನ್ನ ತಮ್ಮ ಚಿನ್ನಯ್ಯ ತುಂಬಾನೇ ಒಳ್ಳೆಯವನು, ಅವನ ಹಿಂದೆ ಯಾರೋ ಇರುವ ಅನುಮಾನ ಇದೆ ಅಂತ ಚಿನ್ನಯ್ಯನ ಅಣ್ಣ ಆರುಮುಗಂ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನಯ್ಯ ಇಂತಹ ಕೆಲಸ ಮಾಡುವಂತಹ ವ್ಯಕ್ತಿಯೇ ಅಲ್ಲ. ಅವನ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ. 2 ತಿಂಗಳ ಹಿಂದೆ ಕೆಲಸಕ್ಕೆ ಹೋದವನು ಮತ್ತೆ ವಾಪಸ್ ಬಂದಿಲ್ಲ ಅಂತ ಹೇಳಿದ್ರು. ಹುಡುಗ ಯಾವ ಕೆಲಸ ಆಯ್ತು ಅವನಾಯ್ತು, ಅವನಷ್ಟಿಗೆ ಇದ್ದ. ಅಲ್ಲಿಂದ ಬಂದು ಇಲ್ಲಿ ಕ್ಲೀನಾಗಿ ಕೆಲಸ ಮಾಡ್ದ. ಏನು ತಪ್ಪು ಮಾಡ್ದಂತ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಹಂಗೂ ಒಳ್ಳೆ ಥರ ಇದ್ದ. ನಾವು ಹೋಗುವು, ದೌರ್ ಮುಗಿಯೋವು, ಬರೋವು. ಚೆನ್ನಾಗಿದ್ದ. ಎಲ್ಲರದ್ರು ಚೆನ್ನಾಗಿದ್ದ ಹುಡುಗ. ಯಾವ ತಪ್ಪು ಬರ್ತಾ ಇರಲಿಲ್ಲ. ಒಳ್ಳೆ ಹುಡುಗ ನನ್ನ ತಮ್ಮ. ಈಗ ಈ ತಪ್ಪು ಬರ್ತಾ ಇದೆ. ಒಳ್ಳೆ ರೀತಿಯಲ್ಲಿ ನನ್ನ ತಮ್ಮ ಹೊರಗಡೆ ಬರಬೇಕು ಅಂತ ನಾನು ದೌರ್ ಮುಗಿತೀನಿ. ಹಿಂದೆ ಯಾರು ಇರ್ತಾರೆ ಅಂದರೆ ಅವನು ಭಯ ಭಕ್ತಿಯೋടെ ಇದ್ದ ಹುಡುಗ. ಅಣ್ಣ ಈ ಥರ ಏನು ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನ ತಮ್ಮನ್ನ ನನಗೆ ಸ್ವಲ್ಪ ಅನುಮಾನ ಇದೆ. ಯಾರಂತ ನಮ್ಗೆ ಗೊತ್ತಲ್ಲ. ನಾವು ಇಲ್ಲಿ ನನ್ನ ತಮ್ಮ ಈ ಥರ ಕೆಲಸಕ್ಕೂ ಎಲ್ಲ ಹೋದನಲ್ಲ. ಮಾಸ್ಕ್ ಮ್ಯಾನ್ ಬಗ್ಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಚಾರ ಬಯಲಾಗಿದೆ. 2021-22ರ ಅವಧಿಯಲ್ಲಿ ಉಜಿರೆಗೆ ಚಿನ್ನಯ್ಯ ಬಂದಿದ್ದಂತೆ. ಕೆಲಸ ಕೇಳ್ಕೊಂಡು ಬಂದಿದ್ದ ಚಿನ್ನಯ್ಯಗೆ ರಾಮಚಂದ್ರ ಶೆಟ್ಟಿ ಅನ್ನೋರು ಕೆಲಸವನ್ನ ಕೊಟ್ಟಿದ್ರು. ಉಜಿರೆಯ ಶೌಚಾಲಯದಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಚಿನ್ನಯ್ಯ ಸೇರ್ಕೊಂಡಿದ್ದ. ದಿನಕ್ಕೆ 600 ರೂಪಾಯಿ ಸಂಬಳ ನೀಡಲಾಗ್ತಿತ್ತು. ಉಜಿರೆಯ ಶೌಚಾಲಯದ ಉಸ್ತುವಾರಿ ವಹಿಸಿದ್ದ ರಾಮಚಂದ್ರ ಶೆಟ್ಟಿ ಈ ಕುರಿತು ಹೇಳ್ಕೊಂಡಿದ್ದಾರೆ. ಚಿನ್ನಂದೆಲ್ಲ ಪರಿಚಯ ನನಗೆ ಮೊದಲಿನಲ್ಲಿತ್ತು. ನಾನಂದ್ರೆ ನೇತ್ರಾವತಿಯಲ್ಲಿ ಹೋಟ್ಲು ಮಾಡಿಕೊಂಡಿದ್ದವ. ಆವಾಗಲೇ ನನಗೆ ಪರಿಚಯ ಇತ್ತು. ಹಾಗೆ ಬರಲಿ ಅಂತ ಹೇಳಿದೆ. ನನಗೆ ವಾಶ್ರೂಮ್, ಬಸ್ ಸ್ಟ್ಯಾಂಡ್ನ, ಉಜಿರೆಯ ಬಸ್ ಸ್ಟ್ಯಾಂಡಿನ ವಾಶ್ರೂಮನ್ನು ನಾನು ನಿರ್ವಹಣೆ ಮಾಡ್ತಿರೋದು. ಹಾಗೆ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಬಂದಿದ್ದ. ಒಂದು 15-20 ದಿವಸ ಕೆಲಸ ಮಾಡಿದ. ಅಲ್ಲಿ ಅವನಿಗೆ ಸರಿಯಾಗಲಿಲ್ಲ. ದನಿ ನನಗೆ ಇದು ಬೇಡ, ನಾನು ಅಲ್ಲಿಗೆ ತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಹೋಗ್ತೇನೆ ಅಂತ ಹೇಳಿದ. ಸರಿ, ಅಲ್ಲಿಗೆ ಬಾಗಾದ್ರೆ ಅಂತ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ ಇಬ್ಬರಿಗೆ, ಗಂಡ ಹೆಂಡತಿಗೆ ಇಬ್ಬರಿಗೂ ಕೆಲಸ ಕೊಟ್ಟೆ. ಅವ್ರು ಕೊಡ್ತಿದ್ದೆ ಅವನಿಗೆ. ಎಷ್ಟು 1,000 ಏನೋ ಕೊಡ್ಲಿಕ್ಕಿತ್ತು ಅವನಿಗೆ. ಮತ್ತೆ ಒಂದು 4,000 ರೂಪಾಯಿ ದುಡ್ಡು ಕೊಟ್ಟೆ ಅವನಿಗೆ. ಅದು 4,000 ರೂಪಾಯಿ ಇಟ್ಕೊಂಡು ಹೋದ. ಧರ್ಮಸ್ಥಳ ಪ್ರಕರಣದ ಮಾಸ್ಕ್ ಮ್ಯಾನ್ ಕಳೆದ 11 ವರ್ಷಗಳಿಂದ ಎಲ್ಲಿದ್ದ ಅನ್ನೋ ಬಗ್ಗೆ ಚಿನ್ನಯ್ಯನ 2ನೇ ಪತ್ನಿ ಮಲ್ಲಿಕಾ ಮಾಹಿತಿಯನ್ನು ಕೊಟ್ಟಿದ್ದಾರೆ. 11 ವರ್ಷದ ಹಿಂದೆ ಧರ್ಮಸ್ಥಳ ಬಿಟ್ಟು ಹೋದವನು ತಮಿಳುನಾಡಿನ ಈರೋಡ್ ಜಿಲ್ಲೆ ಸತ್ಯಮಂಗಲಂ ತಾಲೂಕಿನ ಚಿಕ್ಕರಸಂಪಾಳ್ಯದಲ್ಲಿದ್ದ. ಅಲ್ಲೇ ಕೂಲಿ ಕೆಲಸ ಮಾಡಿಕೊಂಡಿದ್ದ. ನನ್ನ ಗಂಡ ಯಾವುದೇ ಧರ್ಮಕ್ಕೆ ಮತಾಂತರವಾಗಿಲ್ಲ ಅಂತ ಹೇಳಿ ಪತ್ನಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಚಿನ್ನಯ್ಯನ ಅಣ್ಣ ಮಾತ್ರ ಪಾದ್ರಿಯಾಗಿದ್ದ. ಚಿನ್ನಯ್ಯನನ್ನ ಆಗಾಗ ಚರ್ಚ್ಗೆ ಕರ್ಕೊಂಡು ಹೋಗ್ತಾ ಇದ್ರು ಅಂತಾನೂ ಹೇಳಿದ್ದಾರೆ. ಚಿಕ್ಕರಸಂಪಾಳ್ಯದಲ್ಲಿದ್ದಾಗ ಮತಾಂತರ ಮಾಡ್ತಿದ್ರು, ಚರ್ಚ್ಗೆ ಹೋಗ್ತಿದ್ರು ಅಂತೆಲ್ಲ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನೀವೇನು ಹೇಳ್ತಾರೆ? ನನಗೆ ಅದ ಸರ್, ನನಗೆ ಒಂದು ಆಶ್ಚರ್ಯ ಆಯ್ತದ ಸರ್. ಏನು ಎಂತ ಅಂತ ನನಗೆ ಗೊತ್ತಿಲ್ಲ ಸರ್. ಜನಗಳೆಲ್ಲ ಒಂದೊಂದು ಮಾತಾಡ್ತಾರೆ. ನನಗೆ ಗೊತ್ತಿಲ್ಲ ಸರ್. ಆದರೆ ನಾವು ಈ ದೇವರೇ ಇದು ಮಾಡೋದು. ಅಲ್ಲಿ ಮಂಜುನಾಥ ಅನ್ನಪ್ಪ, ಇಲ್ಲಿ ಈಶ್ವರ ಅಂತ ಹೇಳ್ತಾರಲ್ಲ ಸರ್, ಶಿವನ್ ಅಂತ ಹೇಳ್ತಾರಲ್ಲ, ಆ ದೇವರು. ನಾನು ಇದೇ ಪೂಜೆ ಮಾಡ್ಕೊಂಡು ಇದ್ದೀನಿ ನಾನು. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಪ್ರಕರಣ ಸಂಬಂಧ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇದೆ. ಈ ಸಂಬಂಧ ಬಿಜೆಪಿ ಧರ್ಮಸ್ಥಳ ಪರವಾಗಿ ನಿಂತಿದ್ದು, ಬಿಜೆಪಿ ನಿಯೋಗ ಧರ್ಮಸ್ಥಳಕ್ಕೆ ತೆರಳಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿ ಮಾಡಿತು. ಈ ವೇಳೆ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ ವೀರೇಂದ್ರ ಹೆಗ್ಡೆ, ಮನ್ಸಾರೆ ಗೌರವ ಸೂಚಿಸುವವರು ಇದ್ದೀರಿ. ಕ್ಷೇತ್ರದ ಮೇಲಿನ ಗೌರವದಿಂದ ಬಹಳಷ್ಟು ಜನರು ಬಂದಿದ್ದೀರಿ. ಅದನ್ನ ಹೊರಲು ನನ್ನಿಂದ ಸಾಧ್ಯವಿಲ್ಲ. ನಿಮ್ಮ ಪ್ರೀತಿಯನ್ನ ಮಂಜುನಾಥ ಸ್ವಾಮಿಗೆ ಒಪ್ಪಿಸ್ತೀನಿ. ಸೂಕ್ತ ಸಮಯ ಬಂದಾಗ ಹೆಚ್ಚಿನ ವಿಚಾರ ಮಾತನಾಡ್ತೀನಿ ಅಂತ ಹೇಳಿದ್ರು. ಕ್ಷೇತ್ರದ ಬಗ್ಗೆ
ನಿಮಗೆ ಅಪಾರವಾದ ಅಭಿಮಾನ ಇದೆ ಅಂತ ನನಗೆ ಗೊತ್ತಿದೆ. ಈಗ ನನ್ನ ಮಾತಾಡ್ತಾ ಇರುವಾಗ ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣೀರು ಹಾಕಿದರು. ಈ ಕ್ಷೇತ್ರದಿಂದ ಒಂದು ಅಪಾರ ಬಂಟ್ವಾಳ ಭಾಳ ಜನ ಮನಸ್ಸಾರೆ ಪ್ರೀತಿಸುವರಿದ್ದೀರಿ, ಮನಸ್ಸಾರೆ ಗೌರವಿಸುವರಿದ್ದೀರಿ, ಮನಸ್ಸಾರೆ ಕ್ಷೇತ್ರದ ಬಗ್ಗೆ ಅನೇಕ ಅಭಿಮಾನವನ್ನು ಹೊಂದಿದವರಿದ್ದೀರಿ. ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ವ್ಯಕ್ತಿಗೆ ಹೇಳುವುದಿಲ್ಲ. ನೀವೆಲ್ಲ ಭಾಳ ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಿ. ಇವತ್ತು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಬಂದಿದ್ದೀರಿ. ಹಾಗಾಗಿ ನಾನು ಹೆಚ್ಚು ಏನು ಹೇಳದೆ ಇಷ್ಟೇ ಹೇಳುತ್ತೇನೆ. ನಮ್ಮ ಕ್ಷೇತ್ರದ ಮೇಲೆ ಗೌರವ ಈಗ ಜಾಸ್ತಿ. ನಿನ್ನೆ ಮೊನ್ನೆಯಿಂದ ಬಹಳ ಜನ ಬಂದಿದ್ದೀರಲ್ಲ, ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಪ್ರತ್ಯೇಕವಾಗಿ ಗುಂಪಾಗಿ ಬಂದರು. 200-300 ಕಾರುಗಳಲ್ಲಿ ಬಂದರು. ಹಾಗಾಗಿ ಅವರ ಅಭಿಮಾನವನ್ನೆಲ್ಲ ನಾನು ಹೊರಲಾರೆ, ನಾನು ಎಲ್ಲದರ ಸ್ವಾಮಿಗೆ ಒಪ್ಪಿಸಿದ್ದೇನೆ. ನಿಮ್ಮ ಪ್ರೀತಿಯನ್ನು ನಾನು ಹೊರಲಾರೆ, ಸ್ವಾಮಿಗೆ ಒಪ್ಪಿಸ್ತೇನೆ. ಅದನ್ನು ಅಂತ ನಮ್ಮ ಸ್ವಾಮಿಗೆ ಒಪ್ಪಿಸ್ತೇನೆ. ಅವರೆಲ್ಲ ಇದನ್ನು ಪ್ರೀತಿಸಿದೆ. ಈ ಯಾರು ಪ್ರೀತಿಯಿಂದ ಒಳ್ಳೆಯ ಹೃದಯ ಯಾರು ಗೌರವಿಸಿದ್ರು, ಯಾರು ಕ್ಷಮ ಬಗ್ಗೆ, ಕ್ಷೇತ್ರದ ಬಗ್ಗೆ ಗೌರವದವರೆಲ್ಲರೂ ಕೂಡ ಶ್ರೀರಂಗನಾಥ ಸ್ವಾಮಿ ಕನ್ನಪ್ಪನನ್ನು ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ. ಸಮಯ ಬಂದಾಗ ನಾನು ಸಂದೇಶ ಕೊಡಲಿಕ್ಕೆ. ಸೆಪ್ಟೆಂಬರ್ 1ರಂದು ಸೋಮವಾರ ಧರ್ಮಸ್ಥಳ ಚಲೋಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕರೆಯನ್ನು ಕೊಟ್ಟಿದ್ದಾರೆ. ಈ ಕುರಿತಂತೆ ಮಾತನಾಡಿರುವಂತಹ ಅವರು, ಹಿಂದೂ ಸಮಾಜಕ್ಕೆ ಧಕ್ಕೆಯಾಗಿದೆ. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗುತ್ತೆ. ರಾಜ್ಯದ ಪ್ರತಿ ಜಿಲ್ಲೆಗಳಿಂದ ಜನರು ಬರ್ತಾರೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಎನ್ಐಎಗೆ ಕೊಡಬೇಕು, ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು ಅಂತ ಹೇಳಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು. ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ಐಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೇನೆ. ಮಿಸ್ಟರ್ ಚೀಫ್ ಮಿನಿಸ್ಟರ್ ಶುಡ್ ಹ್ಯಾಂಡ್ ಓವರ್ ದಿ ಇನ್ವೆಸ್ಟಿಗೇಷನ್ ಟು ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಎನ್ಐಎ. ಅದು ಮಾಡೋದ್ರಿಂದ ರಾಜ್ಯದ ಜನತೆಗೆ ಮತ್ತೆ ಭಕ್ತರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸನೂ ಬರ್ತದೆ. ಇನ್ನು ಕೊಪ್ಪಳದಲ್ಲಿ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಧರ್ಮಸ್ಥಳ ವಿಚಾರವಾಗಿ ಬುರುಡೆ ಬಿಟ್ಟಿದ್ದಾರೆ. ಇದು ಬುರುಡೆ ಸರ್ಕಾರ. ಹಿಂದೂ ದೇವಾಲಯಗಳನ್ನ ಮುಜರಾಯಿ ಇಲಾಖೆಗೆ ಸೇರಿಸೋಕೆ ಹೊರಟಿದ್ದಾರೆ. ಇದರ ಹಿಂದೆ ದೊಡ್ಡ ಹುನ್ನಾರ ಅಡಗಿದೆ ಅಂತ ಕಿಡಿಕಾರಿದ್ರು. ಇದು ಬುರುಡೆ ಗ್ಯಾಂಗ್ ಅಂತ ಅಲ್ಲ, ಬುರುಡೆ ಅನ್ಬೇಡಿ ಅಂದದ್ದು, ಸ್ಕಲ್ ಗ್ಯಾಂಗ್ ಅಂತ ಹೇಳಿದೆ. ಒಟ್ಟಲ್ಲಿ ಧರ್ಮಸ್ಥಳವನ್ನ ಒಂದು ರೀತಿ ಸರ್ಕಾರೀಕರಣ ಮಾಡಬೇಕು. ಧರ್ಮಸ್ಥಳವನ್ನ ಆದಾಯ ಬರ್ತದಲ್ಲ, ಇವಾಗ ತಿರುಪತಿಗೆ ಹೆಂಗೆ ಆದಾಯ ಬರುತ್ತೋ ಅಷ್ಟೇನು ಆದಾಯ ಬರಲ್ಲ, ಸ್ವಲ್ಪ ಆದಾಯ ಇರುವಂಥ ದೇವಸ್ಥಾನ ಇದು. ಮುಜರಾಯಿ ಇಲಾಖೆಗೆ ಸೇರಿಸ್ಕೊಂಬಿಟ್ರೆ ನಾವೇ ಒಬ್ಬರನ್ನ ಅದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಡು ಮಾಡೋಣ ಅನ್ನೋ ಹುನ್ನಾರ ಅಷ್ಟೇ. ಹಿಂದೂ ದೇವಾಲಯಗಳು ಬೇರೆ, ಇವರು ಮುಸಲ್ಮಾನರಿಗೆ ಬೇರೆ ಚರ್ಚ್ಗಳಿಗೆ ಹೋಗಲ್ಲ, ಇವರು ಮುಟ್ಟೋ ಹತ್ರಕ್ಕೂ ಹೋಗಲ್ಲ. ಅದ್ರ ನೆರಳು ಇವ್ರ ಮೇಲೆ ಬೀಳ್ದಂಗೆ ನೋಡ್ಕೊಂತಾರೆ. ಹಿಂದೂ ದೇವಸ್ಥಾನ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಅನ್ನೋ ಹೆಸರಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ ರಾಮಚಂದ್ರೇಗೌಡ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೆ ಪ್ರತಿಭಟನಾ ರ್ಯಾಲಿಯನ್ನ ಮಾಡಿ ತಹಶೀಲ್ದಾರ್ಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದಂಥ ಸೀಕಲ ರಾಮಚಂದ್ರೇಗೌಡ ಧರ್ಮಸ್ಥಳ ಪ್ರಕರಣವನ್ನು ಎನ್ಐಎಗೆ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಅವ್ರನ್ನ ಹೇಳ್ತಕ್ಕಂಥ ಕತೆ ಜೊತೆಗೆ SIT ತನಿಖೆ ಮಾಡಬೇಕಂತೇಳಿ ಏನು 15-20 ದಿವಸ 15-20 ಗುಂಡಿ ತೋಡಿದ್ರು, ಏನು ಧರ್ಮಸ್ಥಳಕ್ಕೆ ಅಪಚಾರ ಮಾಡಿರ್ತಕ್ಕಂಥ ಅಪಚಾರ ಅಂತ ಇವತ್ತು ಜಗಜ್ಜಾಹೀರಾತಾಗಿದೆ. ಜನರ ಭಾವನೆಗೆ, ಶ್ರದ್ಧೆಗೆ, ಭಕ್ತಿಗೆ ಏನು ಧಕ್ಕೆ ಬಂದಿದೆ ಇವತ್ತು. ಅದ್ರ ಜೊತೆಗೆ ಒಬ್ಬ ಯೂಟ್ಯೂಬರ್ ಅರ್ಧ ಗಂಟೆ ಒಂದು ಪಿಕ್ಚರ್ ಮಾಡ್ತಾನೆ. ಮಾಡಿಸಿದವ್ರು ಯಾರು, ಅದ್ರ ಹಿಂದೆ ಅದು ತನಿಖೆ ಆಗಬೇಕು. ಬುರುಡೆ ಇಟ್ಕೊಂಬಂದವನು ಯಾರು, ಅವನ ಹಿಂದೆ ಯಾರೆಲ್ಲ ಹೇಳ್ಕೊಟ್ರು ಅದು ತನಿಖೆ ಆಗಬೇಕು. ಎಂಟೈರ್ ಬುರುಡೆ ಗ್ಯಾಂಗ್ ಜೊತೆ ಕರ್ನಾಟಕ ಸರ್ಕಾರ ಬುರುಡೆ ಸರ್ಕಾರ ಆಗಿದೆ. ಇವತ್ತು ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿ ಇವತ್ತು ಧರ್ಮಕ್ಕೆ ಕೊಡಿಲಿ ಆಗ್ತಕ್ಕಂಥ ಸರ್ಕಾರ ಹೊಣೆ ಹೊತ್ಕೋಬೇಕು. ಇವತ್ತು ಒಬ್ಬ ಬುರುಡೆ